ಕೊಡಿಗೇನಹಳ್ಳಿಯ ರಾಜ್ಯ ಹೆದ್ದಾರಿಯಲ್ಲಿ ರಸ್ತೆ ಒತ್ತುವರಿ. ಕೆಡಿಪಿ ಸಭೆಯ ಬೆನ್ನಲ್ಲೇ ಒತ್ತುವರಿ ತೆರವಿಗೆ ಖಡಕ್ ಸೂಚನೆ. ಕೊಡಿಗೇನಹಳ್ಳಿಯ ರಾಜ್ಯ ಹೆದ್ದಾರಿಯ ಹಿಂದೂಪುರ ಮಧುಗಿರಿ ಸಂಪರ್ಕ ಕಲ್ಪಿಸುವ ರಸ್ತೆಯ ಇಕ್ಕೆಲಗಳಲ್ಲಿ ಒತ್ತುವರಿ ಮಾಡಿಕೊಂಡು ವ್ಯಾಪಾರ ಮಾಡ್ತಾ ಇದ್ದ ವ್ಯಾಪಾರಿಗಳ ವಿರುದ್ಧ ಅಧಿಕಾರಿಗಳು ಕ್ರಮಕ್ಕೆ ಮುಂದಾಗಿದ್ದು, ರಸ್ತೆ ಬದಿಯಲ್ಲಿ ನಡೆದಿದ್ದ ಒತ್ತುವರಿ ತೆರವುಗೊಳಿಸುವ ಕಾರ್ಯಕ್ಕೆ ಕಾಲುದಾರಿ ಅಭಿಯಾನದಡಿ ಅಧಿಕಾರಿಗಳು ಕಾರ್ಯಾಚರಣೆಯನ್ನ ನಡೆಸಿದ್ರು. ಇನ್ನು ಪಟ್ಟಣ ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಕೆಡಿಪಿ ಸಭೆಯಲ್ಲಿ ಶಾಸಕ ಕೆಎನ್ ರಾಜಣ್ಣ ಅವರು ರಸ್ತೆ ಬದಿಯಲ್ಲಿರುವ ಗೂಡಂಗಡಿಗಳ ಬಗ್ಗೆ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ ಹಿನ್ನೆಲೆ ಸಭೆ ಮುಗಿದ ಕೂಡಲೇ ಉಪ ವಿಭಾಗಾಧಿಕಾರಿಗಳ ನೇತೃತ್ವದಲ್ಲಿ ಅಧಿಕಾರಿಗಳ ತಂಡ ಕೊಡಿಗೇನಹಳ್ಳಿಗೆ ಭೇಟಿಯನ್ನ ನೀಡಿ ಸ್ಥಳ ಪರಿಶೀಲನೆಯನ್ನ ನಡೆಸಿದ್ರು. ಇನ್ನು ಕೊಡಿಗೇನಹಳ್ಳಿ ಗ್ರಾಮ ಪಂಚಾಯಿತಿ ಕಚೇರಿಯಿಂದ ಹಿಂದೂಪುರ ರಸ್ತೆಯವರೆಗೆ ಕಾಲ್ನಡಿಗೆಯಲ್ಲಿ ಸಂಚರಿಸಿದ ಅಧಿಕಾರಿಗಳು ರಸ್ತೆ ಎರಡೂ ಬದಿಗಳಲ್ಲಿ ನಡೆದಿದ್ದ ಒತ್ತುವರಿಯನ್ನ ಪರಿಶೀಲಿಸಿ ತಕ್ಷಣ ತೆರವುಗೊಳಿಸುವಂತೆ ಖಡಕ್ ಸೂಚನೆಯನ್ನ ನೀಡಿದ್ರು. ಒಂದು ವೇಳೆ ಸೂಚನೆ ಪಾಲಿಸದಿದ್ದಲ್ಲಿ ಕಾನೂನು ಕ್ರಮದ ಮೂಲಕ ಒತ್ತುವರಿ ತೆರವು ಮಾಡಲಾಗುವುದೆಂದು ಎಚ್ಚರಿಕೆಯನ್ನ ನೀಡಿದ್ದಾರೆ. ಇನ್ನು ಈ ವೇಳೆ ವ್ಯಾಪಾರಿಗಳು ಕನಿಷ್ಠ ಕಾಲಾವಕಾಶ ನೀಡುವಂತೆ ಮನವಿಯನ್ನ ಸಲ್ಲಿಸಿದ್ರು. ಬಂದು ನಾವು ಎದ್ಬಿಡ್ತೀವಿ ಸ್ವಾಮಿ, ನಿಮ್ಗೆ ತೊಂದರೆ ಕೊಡಲ್ಲ. ಕೆಲಸ ಶುರು ಮಾಡ್ಕೊಂಡು ನಾವು ರೆಡಿ ಸ್ವಾಮಿ. ಅಂತ ಬಿಲ್ಡಿಂಗ್ ಹೋಗ್ತಾ ಇದಾವೆ. ಯಾವ ಸ್ವಾಮಿ ಎಷ್ಟು ಲಕ್ಷಗಳು ಕೋಟಿಗಳು ಕೊಟ್ಟು ಬಿಲ್ಡಿಂಗ್ ಕಟ್ಟವ್ರೆ. ಈಗ ಗೋರಿಬಿದ್ದೂರು ಕ್ವಾಟಲ್ದಿದೆ, ಆ ಮೇನ್ ರೋಡ್ ಆಗಿ ಎಲ್ಲ ಹೋಗೋರಿ. ನಮ್ಮ ಪೆಟ್ಟಿಗೆ ಜಾಗ ಸ್ವಾಮಿ, ನಮ್ಮ ಸ್ವಂತ ಜಾಗ ಅಲ್ಲ, ನಿಮ್ಮ ಸರ್ಕಾರದ ಜಾಗ. ಆ ರೋಡ್ ಬಾಜಿಗಾದ್ರೆ ಹೇಳೇ ಬೇಡ್ರಿ, ತಗೋಗ್ಬಿಡ್ರಿ ನೀವೇ, ಯಾಕೆ ನಾವೇ ಎತ್ಕೊಂಡು ಹೋಗ್ಬಿಡ್ತೀವಿ. ನಿಮ್ಗೆ ತಾವು ತೊಂದರೆ ಕೊಡಲ್ಲ. ನಾವ್ ಇರೋದ್ ತಪ್ಪು. ರೋಡ್ ಪಾರ್ಜಿಂಗ್ 40% ಅಂಗಡಿಯವರು, ಇನ್ನ 3% ಯಾರು ಬಂದಿಲ್ಲ. ಯಾರು ಎಲ್ಲ ರಜೆ. ನಾವು ಕೋರ್ಟ್ ಹೋಗಿದ್ವಿ ಸ್ವಾಮಿ, ಸಾಹೇಬ್ರು ಬಂದಿರೋ, ನಾವು ನೋಡಿದ್ವಿ. ಏನೋ ತೊಂದರೆ ಇದೆ, ನಾವು ಅದರಿಂದ ಬಾಧೆ ಬಿದ್ದು ಫಾಸ್ಟ್ ಆಗಿ ಬಂದೆ. ಈಗ ಎಲ್ಲ ಲಾರಿ ಬಿಡ್ಬೇಕಾಯ್ತು. ಏನೋ ದೇವ್ರು ದೊಡ್ಡವರು, ಇದೆಲ್ಲ ಫೋನ್ ಮಾಡಿ ಬಾರಪ್ಪ ಬಂದ್ವಿ. ನಮ್ಮ ಪರಿಸರ ಈ ಥರ ತೊಂದರೆ. ಅದರಿಂದ ಎಷ್ಟೋ ಜನ ನಾವು ಬದುಕ್ತಾ ಇದ್ದೀವಿ ಸ್ವಾಮಿ. ಅದೇ ನೀವು ಇಲ್ಲ ಅಂದಮೇಲೆ ನಮ್ಮ ಪಾಳು ನಾಯಿಕ, ನಮ್ಮ ಹೆಂಡತಿ ಮಕ್ಳಿಗೆ ಯಾರಾಗಬೇಕು ಹೇಳಿ? ನಮಗೂ ಹೆಣ್ಮಕ್ಳವೆ, ಆ ಬಾಡಿಗೆ ಮನೆ ಕಟ್ಟಬೇಕು. ಏನೋ ಇದರಿಂದ 4 kg 10 kg ಮಾರಿ ಜೋಳ ತಿಂತಿದ್ದೀವಿ. ದಯವಿಟ್ಟು ನೀವು ಕ್ಷಮೆ ಕೇಳ್ತೀವಿ. ಸ್ವಲ್ಪ ಹಿಂದಕ್ಕೆ ತಗೊಳಪ್ಪ ಅಂದರೆ ಹಿಂದಕ್ಕೆ ತಗೊಳಕ್ಕೆ ನಾವು ಆಗಿದ್ದೀವಿ. ನೀವು ಇದಕ್ಕೆ ನಾವು ಏನು ಇದು ಮಾಡಲ್ಲ. ನಾವು ಕೇಳ್ಕೊಳ್ತೀವಿ ಮಾತ್ರ ಇಷ್ಟೇ ಸ್ವಾಮಿ. ಮದುವೆ ಇರೋದ್ರಿಂದಲೇ ನಾವು ಎಲ್ಲರೂ ಅಷ್ಟೇ ವರ್ಕ್ ಏನಿದೆ ಅವರು ಕೈ ಇರುತ್ತೆ. ಪ್ರೊಫೆಷನ್ ಒಬ್ಬೊಬ್ರು ಆಯ್ಕೆ ಮಾಡ್ಕೊಂಡು ತಪ್ಪಂತ ಹೇಳಕ್ಕಾಗಲ್ಲ. ಅವರವರು ಪ್ರೊಫೆಷನ್ ಇರುತ್ತೆ, ಉದ್ಯೋಗ ಇರುತ್ತೆ, ಅದೆಲ್ಲ ಗೊತ್ತಿರುತ್ತೆ. ಮಾರ್ಕಿಂಗ್ ತಾವು ಸ್ಟಾರ್ಟ್ ಮಾಡಿ ಏನು ಡಿಸಿಷನ್ ಆಗಿದೆ ಅದಕ್ಕೊಂದು ಮಾರ್ಕಿಂಗು ಕಂಪ್ಲೀಟಾಗಿ ಎಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಎಂಟುವರೆಗೆ ಒಂದೇ ರೀತಿ ಯಾವುದು ವೇರಿಯೇಷನ್ ಆಗಲ್ಲ. ಆ ರೀತಿ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ, ಜಿಲ್ಲಾ ಪಂಚಾಯಿತಿ ವತಿಯಿಂದ ಮತ್ತು PWD ವತಿಯಿಂದ ರೋಡ್ ವೈಡಿಂಗು ವರ್ಕ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಆ ಒಂದು ಪ್ರಯುಕ್ತ ಎಲ್ಲ ಅಂಗಡಿಗಳು ತೆರವು ಕಾರ್ಯಕ್ರಮ ಇವತ್ತೆಲ್ಲ ಅನೌನ್ಸ್ ಮಾಡಿ ಬಂದಿದ್ದೀವಿ. ಖುದ್ದು ನಿಮ್ಗೆ ಹೇಳಿದ್ದೀವಿ, ನಾಳೆ ಸಂಜೆ ಒಳಗಡೆ ಮ್ಯಾಕ್ಸಿಮಮ್ ನಾಳೆ ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ತೀವಿ ಅಂತ. ನೀವು ಶಿಫ್ಟ್ ಮಾಡಿ ಅಂತ ಕೆಲವರಿಗೆ ಎಲ್ಲಿ ಕೋಳಿ ಅಂಗಡಿಗೆಲ್ಲ ಕೆಲವು ಪಾಯಿಂಟ್ ಹೇಳಿದ್ದೀವಿ. ನೋಡಿ ಅಲ್ಲಿ ಅನುಕೂಲ ಆಗುತ್ತೋ ಇಲ್ವಾ ಹೇಗೆ ಅಂತ. ಇನ್ನು ಬೀದಿ ಬದಿ ವ್ಯಾಪಾರಿಗಳು ಒಟ್ಟಾಗಿ ಮಂಗಳವಾರದೊಳಗೆ ಸ್ವಯಂ ಪ್ರೇರಿತವಾಗಿ ಒತ್ತುವರಿ ತೆರವುಗೊಳಿಸುವುದಾಗಿ ಶಾಸಕರಿಗೂ ಮನವಿಯನ್ನ ಸಲ್ಲಿಸುವುದಾಗಿ ತಿಳಿಸಿದ್ರು. ಇನ್ನು ಈ ವೇಳೆ ಉಪ ವಿಭಾಗಾಧಿಕಾರಿ ಗೊಟ್ಟೂರು ಶಿವಪ್ಪ, ತಹಸೀಲ್ದಾರ್ ಶ್ರೀನಿವಾಸ, PWD AEE ಸಂಪತ್ ಕುಮಾರ್, EE ಹನುಮಂತರಾವ್, PSI ಶ್ರೀನಿವಾಸ, ಕಂದಾಯ ಅಧಿಕಾರಿ ರವೀಂದ್ರರಾವ್, ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಶ್ರೀನಿವಾಸ ಸೇರಿದಂತೆ ಹಲವರು ಹಾಜರಿದ್ದರು. ಸಿರಾಜ್ ಅಹಮದ್, ಪ್ರಜಾಶಕ್ತಿ ಟಿವಿ, ಮಧುಗಿರಿ.